ಮಧ್ಯಪ್ರದೇಶದ ರಾಜಭೋಜ ಸರಸ್ವತಿ ದೇವಾಲಯದ ವಿವಾದ ಕೋರ್ಟ್ನಲ್ಲಿ ಅಂತ್ಯವಾಗಿದೆ. 11ನೇ ಶತಮಾನದಲ್ಲಿ ರಾಜಭೋಜ ಮಧ್ಯಪ್ರದೇಶದ ದಾರ್ನಲ್ಲಿ ಸರಸ್ವತಿ ದೇವಾಲಯ ನಿರ್ಮಿಸಿದ. ಕ್ರಿಸ್ತಶಕ 1010ರಲ್ಲಿ ಇದನ್ನು ನಿರ್ಮಿಸಲಾಯಿತು. ಈ ರಾಜ 1050ರವರೆಗೆ ಆಳ್ವಿಕೆ ನಡೆಸುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಎಲ್ಲವೂ ಸರಿಯಾಗಿತ್ತು. ಹಿಂದೂಗಳು ಬಂದು ಅಲ್ಲಿ ಪೂಜೆಗಳನ್ನು ಮಾಡ್ತಿದ್ರು. ಈ ರಾಜ ಕಲೆಗಳಿಗೂ ಪ್ರೋತ್ಸಾಹ ಕೊಡ್ತಾ ಇದ್ರು. ಎಲ್ಲವೂ ಆರಂಭದಲ್ಲಿ ಸರಿಯಾಗಿತ್ತು. ನಂತರ ಮೊಘಲರು ಬರ್ತಾರೆ. ದೆಹಲಿ ಸುಲ್ತಾನ ಆಡಳಿತ ನಡೆಸುತ್ತಾರೆ. ಆ ಸಂದರ್ಭದಲ್ಲಿ ದೇವಸ್ಥಾನವನ್ನು ಕಮಲ್ ಮೌಲಾ ಮಸೀದಿಯಾಗಿ ಮಾರ್ಪಾಡು ಮಾಡುತ್ತಾರೆ. ಈ ಕಮಲುದ್ದೀನ್ ಮೌಲಿ ಸೂಫಿ ಸಂತರು. ಇವರು ಆ ಸಂದರ್ಭದಲ್ಲಿ ನಿಧನರಾಗುತ್ತಾರೆ. ಆಗ ಅವರ ದೇಹವನ್ನು ಇದೇ ಜಾಗದಲ್ಲಿ ಸಮಾಧಿ ಮಾಡುತ್ತಾರೆ. ನಂತರ ಈ ದೇವಾಲಯಕ್ಕೆ ಕಮಲ್ ಮೌಲಿ ಎಂಬ ಹೆಸರು ಬರುತ್ತೆ. ಇದು ಒಂಥರ ಯಾವ ರೀತಿ ಅಂದರೆ, ಈ ಅಯೋಧ್ಯ ಬಾಬರಿ ಹಾಗೂ ರಾಮ ಮಂದಿರದ ವಿಚಾರದ ಹಾಗೆ ಒಂದು ಆ್ಯಂಗಲ್ನಲ್ಲಿ ಅದೇ ಥರದ ಹೋಲಿಕೆ ಕೂಡ ಆಗುತ್ತೆ. ಈ ವಿವಾದ ಇಂದು ಮನೆಯದಲ್ಲ, ಅದಕ್ಕೆ ಹಲವು ವರ್ಷಗಳ ಕಾಲ ನೋಟವಿದೆ. 1935ನೇ ಅವಧಿಯಲ್ಲಿ ವಿವಾದ ಎದ್ದಿತ್ತು. ಮುಸ್ಲಿಮರು ಈ ಕಟ್ಟಡದಲ್ಲಿ ನಮಾಜ್ಗೆ ಅವಕಾಶ ನೀಡುವಂತೆ ಆಗ್ರಹಿಸಿದಾಗ ಹಿಂದೂಗಳು ವಿರೋಧಿಸಿದರು. ಇದು ತುಂಬ ವರ್ಷದಿಂದ ಸಂಘರ್ಷ ನಡೀತಲೇ ಬಂದಿತ್ತು. ಹೆಚ್ಚಿನ ತಿರುವು ಯಾವಾಗ ಪಡೆಯಿತು ಅಂತ ನೋಡೋದಾದರೆ 2003ರಲ್ಲಿ ಮುಸ್ಲಿಮರಿಗೆ ಶುಕ್ರವಾರ ನಮಾಜ್ಗೆ, ಹಿಂದೂಗಳಿಗೆ ಮಂಗಳವಾರ ದೇವಿ ಪೂಜೆಗೆ ಅವಕಾಶ ಕಲ್ಪಿಸಲಾಯಿತು. ಇದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಯಿತು. ನೋಡಿ, ಇಲ್ಲಿ ಪ್ರಾರಂಭದಲ್ಲಿ ಇದು ಸರಸ್ವತಿ ಮಂದಿರ ಆಗಿತ್ತು. ನಂತರ ಅದನ್ನು ಮಸೀದಿ ಮಾಡಲಾಯಿತು. ಅಲ್ಲಿ ಹಿಂದೂಗಳು ಪೂಜೆಗಳನ್ನು ಮಾಡುತ್ತಿದ್ದರು. ನಂತರ ಅಲ್ಲಿ ಮುಸ್ಲಿಮರು ನಮಾಜ್ಗೆ ಅವಕಾಶ ಕೇಳಿದರು. 2003ರಲ್ಲಿ ಅಲ್ಲಿ ಮುಸ್ಲಿಮವರಿಗೂ ಶುಕ್ರವಾರ ನಮಾಜ್ ಮಾಡಲು ಅವಕಾಶ ಸಿಗುತ್ತೆ. ಇನ್ನು ಈ ವಿಚಾರದ ಬಗ್ಗೆ ಇತ್ಯರ್ಥ ಮಾಡಲು ಹಿಂದೂಗಳು ಹೈಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದರು. ಇದು ಸರಸ್ವತಿ ಮಂದಿರ, ಹಿಂದಿನಿಂದಲೂ ಇದು ಮಂದಿರವೇ ಆಗಿತ್ತು. ಇಲ್ಲಿ ನಮಗೆ ಪ್ರತಿದಿನ ಪೂಜೆ ಮಾಡಲು ಅವಕಾಶ ಸಿಗಬೇಕು ಅಂತ ಒಂದು ವಾದ ಮಂಡಿಸುತ್ತಾರೆ. ಈ ವಿಚಾರದ ಬಗ್ಗೆ ಅನ್ಯ ಧರ್ಮದ ಹಸ್ತಕ್ಷೇಪ ಇರಬಾರದು ಅಂತ ಹೇಳಿ ಕೇಸ್ ದಾಖಲಿಸುತ್ತಾರೆ. ಇನ್ನು ಇದರ ಬಗ್ಗೆ ಪುರಾತತ್ವ ಇಲಾಖೆ ಕೂಡ ತನ್ನ ವರದಿಯನ್ನು ಒಪ್ಪಿಸುತ್ತಾರೆ. ಅದರಲ್ಲಿ ಕೂಡ ಇದು ಪ್ರಾರಂಭದಲ್ಲಿ ಇದು ಸರಸ್ವತಿ ದೇವಸ್ಥಾನ, ಇದನ್ನು ಮಸೀದಿಯಾಗಿ ಮಾರ್ಪಾಡು ಮಾಡಲಾಯಿತು. ಸಾಕ್ಷಿ ಸಮೇತ ದಾಖಲೆ ಒಪ್ಪಿಸುತ್ತಾರೆ. ಇನ್ನು ಇತಿಹಾಸಕಾರರು ಕೂಡ ಇದರ ಬಗ್ಗೆ ಸಾಕ್ಷಿ ಆಧಾರಗಳನ್ನು ನೀಡುತ್ತಾರೆ. ಇನ್ನು ಮುಸ್ಲಿಮರು ಕೂಡ ವಾದವನ್ನು ಮಂಡಿಸಿದ್ದಾರೆ. ಇದು ದೇವಸ್ಥಾನವಲ್ಲ, ಮಸೀದಿ, ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಅವರು ಕೂಡ ಪ್ರತಿವಾದ ಮಾಡುತ್ತಾರೆ. ಕೊನೆಗೂ ಎರಡು ಕಡೆಯಿಂದ ವಾದ ವಿವಾದಗಳನ್ನು ಪರಿಶೀಲಿಸಿ ನಂತರ ಇದು ತೀರ್ಪು ಹಿಂದೂಗಳ ಪರ ಬರುತ್ತೆ. ಇದು ಈ ಸಂಪೂರ್ಣ ಕಟ್ಟಡ ಸರಸ್ವತಿ ದೇವಾಲಯ ಅಂತ ಮಧ್ಯಪ್ರದೇಶದ ಹೈಕೋರ್ಟ್ ತೀರ್ಪು ಕೊಡುತ್ತೆ. ಇನ್ನು ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ, ಆದರೆ ಈ ಕೋರ್ಟ್ನ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಮರು ಮೇಲ್ಮನವಿ ಸಲ್ಲಿಸಿದ್ದಾರೆ. ಅಲ್ಲಿ ಯಾರ ಪರ ತೀರ್ಪು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ.